ಇಲ್ಲಿ ಅನ್ನ ತಿನ್ನುವ ಮುನ್ನ ಕಲೀನಿ ಕನ್ನಡವನ್ನು. ಇಲ್ಲಿ ಟೈರ್ ಪ್ರೆಷರ್ ಕೂಡ ನೋಡ್ಕೋಬಹುದು ನೋಡಿ. ಫ್ರಂಟ್ ಕ್ಯಾಮ್ರಾ ಆದ್ರೆ ನಿಮಗೆ 18,000 ಪ್ಲಸ್ ಆಗುತ್ತೆ. ಹೇ ಗಾಯ್ಸ್, ನಮಸ್ಕಾರ. ಇವತ್ತು ನನ್ನ ಬೈಕ್ಗೆ ಒಂದು ಸಣ್ಣ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಆ್ಯಂಡ್ ಮಾಡಿಫಿಕೇಶನ್ ಮಾಡಿಸ್ತಾ ಇದ್ದೀನಿ ಕೂಡ. ಸೊ ಬನ್ನಿ, ತಲೆಯಲ್ಲಿ ಒಂದು ಪ್ಲಾನ್ ಇದೆ, ಅಲ್ಲಿಗೆ ಹೋದ್ಮೇಲೆ ಏನು ಪ್ಲಾನ್ ಆಗುತ್ತೋ ದೇವರಣೆ ಗೊತ್ತಿಲ್ಲ. ಬಟ್ ಹೆಲ್ಪ್ಫುಲ್ ವಿಡಿಯೋ ಅಂತೂ ಗ್ಯಾರಂಟಿ ಇರೋದು ಮಾತ್ರ ನನಗೆ ನಂಬಿಕೆ ಇದೆ. ಸೊ ಆ್ಯಕ್ಚುಲಿ ಒಂದು ದೊಡ್ಡ ರೈಡಿಗೆ ಹೋಗ್ತಾ ಇದ್ದೀನಿ ನಾನು. ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸಿಗೆ ನಾನು ಹೋಗ್ತಾ ಇದ್ದೀನಿ, ಮತ್ತೊಮ್ಮೆ ಹೋಗ್ತಾ ಇದ್ದೀನಿ. 1000 ಸತಿ ಆ ಜಾಗ ನನ್ನನ್ನು ಬಾ ಬಾ ಅಂತ ಕರೆದ್ರು ನಾನು ಹೋಗ್ತಾ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಆ ಜಾಗ ಯಾವುದು ಅಂತಾನು ಕಮೆಂಟಲ್ಲಿ ತಿಳಿಸಿ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ನಾನು ಟ್ರಿಪ್ ಹೋಗೋಕ್ಕಿಂತ ಮುಂಚೆನೇ ವಿಡಿಯೋ ಬಂದಿರುತ್ತೆ ಅಂತ ಗೊತ್ತು. ಸೊ ಮೊದಲೇ ಗೆಸ್ ಮಾಡಿಬಿಡಿ, ಆಮೇಲೆ ವಿಡಿಯೋ ನಾನು ರೈಡ್ ವಿಡಿಯೋ ಶುರು ಆದ್ಮೇಲೆ ಗೆಸ್ ಮಾಡೋಕೆ ಹೋಗ್ಬೇಡಿ, ಮೊದಲೇ ಗೆಸ್ ಮಾಡಿಬಿಡಿ. ಸೊ ಗಾಡಿಗೆ ಒಂದು ಸಣ್ಣ ಮಾಡಿಫಿಕೇಶನ್ ನನ್ನ ಭೀಮನಿಗೆ. ಆ್ಯಂಡ್ ನನ್ನ ಹತ್ರ ಇರೋದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 411cc. ಸೊ ಗಟ್ಟಿ ಪಿಂಡ ಅಂತ ಹೇಳ್ಬೋದು. ನನ್ನ ಫೇವ್ರೇಟ್ ಬೈಕ್. ಸದ್ಯಕ್ಕೆ ಆ ಗಾಡಿನೂ ಸ್ವಿಚ್ ಮಾಡುವಂಥ ಲಕ್ಷಣಗಳು ಇಲ್ಲ, ಅಥವಾ ನನ್ನ ತಲೆಯಲ್ಲಿ ಯಾವುದೂ ಗಾಡಿ ಇಲ್ಲ. ಇರೋದನ್ನ ಇವಾಗ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ನನ್ನ ಜೊತೆ ಚೆನ್ನಾಗಿ ಪೀಸ್ ಆಗಿರಬೇಕು, ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಭೀಮನ್ಗೆ ತುಂಬ ಟೈಮ್ ಆದಮೇಲೆ ಒಂದು ಸಣ್ಣ ಮಾಡಿಫಿಕೇಶನ್ ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಾಡಿಸಲ್ಲ, ಬಟ್ ಇವಾಗ ನೆಸೆಸರಿ ಇರೋದ್ರಿಂದ ನಿಮ್ಗೆ ಮಾಡಿಸ್ತಾ ಇದ್ದೀನಿ. ಈ ಒಂದು ವಿಚಾರನ ನಿಮ್ಮೊಟ್ಟಿಗೂ ಹಂಚ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ. ಸೊ ಲೆಟ್ಸ್ ಗೋ, ಮಾಡಿಫಿಕೇಶನ್ ಮಾಡ್ಸೋಣ ಬನ್ನಿ. ನಾನು ಹೇಳಿದ್ನಲ್ಲ ಇವತ್ತು ಒಂದು ಭೀಮನ್ಗೆ ಅಪ್ಗ್ರೇಡ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಬಂದಿರೋದು ನೆಕ್ಸ್ಟ್ ರೋಡ್ ರೈಡರ್ಸ್ಗೆ, ನಮ್ಮ ವಿಲ್ಸನ್ ಗಾರ್ಡನಲ್ಲಿದೆ. ಭೀಮನ ಒಳಗಡೆ ತಕೊಂಡು ಹೋಗಿದ್ದಾರೆ. ಏನು ಅಡಿಷ್ನಲ್ ಅಥವಾ ಏನು ಹೊಸದಾಗಿ ಒಂದು ಆಕ್ಸೆಸರಿ ಹಾಕಿಸ್ತಾ ಇದ್ದೀನಿ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಳಗೋಗೋಣ ಬನ್ನಿ, ಹಂಗೆ ಸ್ಟೋರಿ ತೋರಿಸ್ತೀನಿ. ಆ್ಯಂಡ್ ಭೀಮನ್ಗೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಆಗ್ತದೆ ತೋರಿಸ್ತೀನಿ ಬನ್ನಿ. ಭೀಮ ರೆಡಿಯಾಗಿ ನಿಂತಿದ್ದಾನೆ. ಸೊ ಇವಾಗ ಈ ಬೋಬೋದು ಮೊಬೈಲ್ ಹೋಲ್ಡರ್ನ ನಾನು ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ವಿತೌಟ್ ಚಾರ್ಜರ್ ಇರೋದು, ನಂದು ವಿತ್ ಚಾರ್ಜರ್ ಹಾಕಿರಲಿಲ್ಲ. ಯಾಕಂದರೆ ನಾನು ಸಪ್ರೇಟಾಗಿ ಒಂದು ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಹಾಕ್ಸಿದೆ, ನಿಮಗೆ ನೆನಪಿದೆ. ಇವಾಗಿಲ್ಲ, ಕಿತ್ತೋಯ್ತದೆ ಆ್ಯಕ್ಚುಲಿ. ಸೊ ಇಲ್ಲಿ ಹಾಕಿ ಮೊಬೈಲ್ನ ಇಟ್ಟು ಕ್ಯಾಮ್ರದು ಸ್ಟೆಬಿಲೈಸೇಷನ್ ಹಾಳಾಗ್ತಿತ್ತು. ಆ್ಯಂಡ್ ಎವ್ರಿ ಸಿಂಗಲ್ ಟೈಮ್ ಮೊಬೈಲ್ನ ಚಾರ್ಜ್ ಮಾಡಬೇಕು, ಎವ್ರಿ ಸಿಂಗಲ್ ಟೈಮ್ ಎಲ್ಲ ಮಾಡಬೇಕು. ಗೂಗಲ್ ಮ್ಯಾಪ್ನ ಹಾಕ್ಕೊಂಡೆ, ಫುಲ್ಲು ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಆಮೇಲೆ ಅದಕ್ಕೆ ಚಾರ್ಜರ್ ಇಲ್ಲ, ಅದೊಂದು ಹಿಂಸೆ, ಎಲ್ಲ ಹಿಂಸೆ ಆಗ್ತಿತ್ತು ನನಗೆ. ಸೊ ಈಗ ನಾನು ಅಪ್ಗ್ರೇಡ್ ಮಾಡಿಸ್ತಾ ಇದ್ದೀನಿ. ಏನು ಗೊತ್ತಾ, ಕಾರ್ಪ್ಲೇ ಹಾಕಿಸ್ತಾ ಇದ್ದೀನಿ ಬೈಕಿಗೆ. ಕಾರ್ಪ್ಲೇ ಹಾಕಿಸ್ತಾ ಇದ್ದೀನಿ ನಾನು. ಸೊ ಕಾರ್ಪ್ಲೇ ಅಡ್ವಾಂಟೇಜ್ ಹೇಳ್ತೀನಿ, ಮತ್ತು ಅದರಲ್ಲಿ ತುಂಬ ಮಾಡೆಲ್ಸ್ಗಳು ಬರ್ತವೆ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಭೀಮನಿಗೆ ಇವಾಗ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಿಸೋದಕ್ಕೆ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಬಂದಿದ್ದೀನಿ. ಸೊ ಇವಾಗ ಫಸ್ಟು ಸ್ಟೋರ್ ನೋಡಿ. ಸ್ಟೋರ್ ಇರೋದು ಇಲ್ಲಿ ವಿಲ್ಸನ್ ಗಾರ್ಡನ್. ನಿಮಗೆಲ್ಲ ಆಕ್ಸೆಸರೀಸು ಒಳ್ಳೆ ಪ್ರೈಸಿಗೆ ಮಾಡಿಕೊಡ್ತಾರೆ. ನೀವು ಯಾವ ಬ್ರ್ಯಾಂಡ್ದು ಬೇಕೋ ಎಲ್ಲ ಆಕ್ಸೆಸರೀಸು, ಎಲ್ಲ ಐಟಮ್ಸ್ಗಳು, TCX ಬೂಟ್ಸು, ನೀ ಗಾರ್ಡ್ಗಳು, ಎಲ್ಲ ಜಾಕೆಟ್ಗಳು, ಮೋಟೋ ಟಾರ್ಕ್ದು, ಆಮೇಲೆ ಸ್ಕಾಲಾ ಬೂಟ್ಸ್ಗಳು ಎಲ್ಲ ಇದ್ದಾವೆ ನೋಡ್ಬೋದು ನೀವು. ಸೋಲೇಸಿಂದ ಹಿಡಿದು ಎಲ್ಲ TCX ಇದೆ ನೋಡಿ, ಅಲ್ಲಿ ಸೋಲೇಸು TCX ಬೂಟ್ಸ್ ಇದ್ದಾವೆ, ಪ್ಯಾಂಟ್ ಕೂಡ ಇದ್ದಾವೆ. ನಿಮಗೆ ಕಂಪ್ಲೀಟ್ ರೈಡಿಂಗ್ ಗೇರ್ಸ್ ಜೊತೆಗೆ ನಿಮಗೆ ಟಾಪ್ ಬಾಕ್ಸು ಎಲ್ಲ ಕಂಪ್ಲೀಟ್. ಅವ್ರದ್ದು ಫಿಟ್ಮೆಂಟು ಇದೆ, ಫಿಟ್ಮೆಂಟ್ ಕೂಡ ಮಾಡ್ತಾರೆ. ಸೊ ಎಲ್ಲ ಏನೇನು ಬೇಕೋ ನಿಮಗೆ ಕಂಪ್ಲೀಟ್ಲಿ ಗೇರ್ಸ್ ಔಟ್ಲೆಟ್ ಆಗಿರೋದ್ರಿಂದ ನಿಮಗೆಲ್ಲ ಸಿಗ್ತದೆ. ಸೊ ಪೀಸ್ಫುಲ್ಲಾಗಿ ಬಂದು ಶಾಪಿಂಗ್ ಮಾಡ್ಕೋಬೋದು. ಈಗ ನಮ್ಮ ಭೀಮನ್ಗೆ ಏನು ಹಾಕಿಸ್ತಾ ಇದ್ದಾರೆ ಎಲ್ಲ ತಿಳಿಸ್ಕೊಡ್ತೀನಿ, ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಅವಾಗ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇದು AOC ಬ್ರ್ಯಾಂಡು. ಇದು ಕಾರ್ಪ್ಲೇ ಹೆಂಗೆ ಅಂತ ಅಂದರೆ, ಇದು ವಿತ್ ಕ್ಯಾಮ್ರಾ ಬರುತ್ತೆ 1080. ಸೊ ಇದು ಹೆಂಗೆ ಅಂದರೆ ಕಂಪ್ಲೀಟ್ ನೀವು ನೋಡ್ಬೋದು, ಈ ರೀತಿ ಬರುತ್ತೆ. ಓಕೆನಾ. ಇದರಲ್ಲಿ ಏನೇನಿದೆ ಅಂದರೆ ನಿಮಗೆ 6.5 ಇಂಚ್ ಟಚ್ ಸ್ಕ್ರೀನು, ಫ್ರಂಟ್ ಟು ಬ್ಯಾಕ್ 2 ಕ್ಯಾಮ್ರಾ ಬರುತ್ತೆ, 1080 ವೈರ್ಲೆಸ್ಸು, ಮತ್ತು ಆ್ಯಂಡ್ರಾಯ್ಡು, ಇದು ಬ್ಲೂಟೂತು, ವೈಫೈ ಎಲ್ಲ ಹೆಲ್ಮೆಟ್ಗೂ ಕನೆಕ್ಟ್ ಆಗುತ್ತೆ. GPS, TFT ಕಾರ್ಡ್ ಸಪೋರ್ಟು, ಟೈರ್ ಪ್ರೆಷರ್ ಮಾನಿಟರಿಂಗು, ಎಮರ್ಜೆನ್ಸಿ ರೆಕಾರ್ಡಿಂಗು, ಮತ್ತು ಇದು ಕಂಪ್ಲೀಟ್ ವಾಟರ್ ಪ್ರೂಫ್ ಬರುತ್ತೆ. ಬಟ್ ಇದು ಸ್ವಲ್ಪ ಬಜೆಟ್ ಜಾಸ್ತಿ ನಿಮಗೆ, ಯಾಕಂದರೆ ಇದು ಕ್ಯಾಮ್ರಾ ಬರುತ್ತೆ. ಓಕೆನಾ. ಏನಕ್ಕೆ ಬೇಸಿಕಲಿ ಹಾಕ್ಸ್ಬೇಕು ಅಂದರೆ, ಹೇಳಿದ್ನಲ್ಲ, ಫೋನ್ ಹಾಕ್ಕೊಂಡು ಗೂಗಲ್ ಮ್ಯಾಪ್ ನೋಡೋಕ್ಕಾಗ್ತಿಲ್ಲ, ಪ್ಲಸ್ ಅದು ಮೊಬೈಲ್ದು ಕ್ಯಾಮ್ರಾ ಸ್ಟೆಬಿಲೈಸೇಷನ್ ಹಾಳಾಗ್ತಿರೋದ್ರಿಂದ ಈಗ ಕಾರ್ಪ್ಲೇಗೆ ಹಾಕಿಸ್ಕೊತಿರೋದು, ಪೀಸಾಗಿರ್ಬೋದು ಅಂತ. ಸೊ ಇದು ನಿಮಗೆ ನೋಡಿ ಎಷ್ಟು 6.5 ಇಂಚ್ ಬರುತ್ತೆ ನೋಡಿ, ಇಷ್ಟಾಗಲ ಬರುತ್ತೆ ಡಿಸ್ಪ್ಲೇ, ಇದ್ರದ್ದು ಇಷ್ಟಾಗಲ ಬರುತ್ತೆ. ಓಕೆ. ಸೊ ಇದಕ್ಕೆ ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ಇದು ಕ್ಯಾಮ್ರಾ ಇದು ಫ್ರಂಟ್ ಬ್ಯಾಕ್ 2 ಕಡೆನೂ ಫಿಟ್ ಮಾಡ್ತಾರೆ. ಸೊ ಇದು ಕಂಪ್ಲೀಟ್
ಆಕ್ಸೆಸರೀಸ್. ಬಟ್ ನಾನು ಇದನ್ನು ಹಾಕಿಸ್ತಿಲ್ಲ, ನಾನು ಬೇಸಿಕ್ ಹಾಕಿಸ್ತಾ ಇದ್ದೀನಿ. ಸೊ ಇದು ನಾನು ಹಾಕ್ಸ್ತಿರೋದು. ಇದು ನಿಮಗೆ ಕ್ಯಾಮ್ರಾ, ವಿತೌಟ್ ಕ್ಯಾಮ್ರಾ. ಓಕೆನಾ, ಇದಕ್ಕೂ ಇವಾಗ ವಿತೌಟ್ ಕ್ಯಾಮ್ರಾ ನಾನು ಹಾಕ್ಸ್ತಾ ಇರೋದು. ಕ್ಯಾಮ್ರಾ ಏನು ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಗೋಪುರ ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಏನಿಲ್ಲ ಅಂದ್ಬಿಟ್ಟು ಈಗ ವಿತೌಟ್ ಕ್ಯಾಮ್ರಾ ಇರೋ ಕಾರ್ಪ್ಲೇನ ಫಿಟ್ ಮಾಡಿಸ್ತಾ ಇದ್ದೀನಿ. ಅವರಲ್ಲಿ ಫಿಟ್ ಮಾಡಬೇಕಾದ್ರೆ ತೋರಿಸ್ತೀನಿ, ಆಮೇಲೆ ಬಜೆಟು ಫೈನಲ್ ಆಗಿ ಹೇಳ್ತೀನಿ. ಇದಾದರೆ ನಿಮಗೆ 18,000 ಪ್ಲಸ್ ಆಗುತ್ತೆ. ಅಂದರೆ ಕರೆಂಟ್ ಮಾರ್ಕೆಟ್ ನೀವು ಯಾವಾಗ ತೊಗೊತೀರೋ ಆವಾಗ ವಿಚಾರ ಮಾಡಿಬಿಟ್ಟು ಹಾಕಿಸ್ಕೊಳ್ಳಿ. ಬಟ್ ಇದು ಸ್ವಲ್ಪ 18,000 ಮೇಲೆ ಆಗುತ್ತೆ. ಇದಾದರೆ ಸ್ವಲ್ಪ ಬಜೆಟಲ್ಲಿ ವರ್ಕೌಟ್ ಆಗುತ್ತೆ ವಿತೌಟ್ ಕ್ಯಾಮ್ರಾ. ನಿಮಗೆ ಕ್ಯಾಮ್ರಾ ಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಆಫ್ ಮಾಡ್ಕೋಬೋದು. ಇಲ್ಲ ಬೇಡ, ನನಗೆ ಬೇಸಿಕ್ಕು, ನನಗೆ GPS ಮತ್ತು ಮೊಬೈಲ್ ಕನೆಕ್ಟಿವಿಟಿ, ಬ್ಲೂಟೂತ್ ಅದೆಲ್ಲ ಆಗುತ್ತೆ. ಅಂದರೆ ಇದಕ್ಕೂ ಡಿಫ್ರೆನ್ಸ್ ಏನು ಅಂದರೆ ಇದಕ್ಕೆ ಕ್ಯಾಮ್ರಾ ಇಲ್ಲ, ಇದಕ್ಕೆ ಕ್ಯಾಮ್ರಾ ಇದೆ ಅಷ್ಟೇ. ಸೊ ನೀವು ಅಕಾರ್ಡಿಂಗ್ಲಿ ನಿಮಗೆ ಹೆಂಗೆ ಬೇಕೋ ಹಂಗೆ ಪ್ಲ್ಯಾನ್ ಮಾಡ್ಕೋಬೋದು. ಈಗ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ, ಶುರು ಮಾಡಿದ್ರು, ನೋಡೋಣ. ಸೊ ಬೋಬೋ ಮೊಬೈಲ್ ಹೋಲ್ಡರ್ನ ರಿಮೂವ್ ಮಾಡಿ ಇದಕ್ಕೇ ಫಿಕ್ಸ್ ಮಾಡ್ತಾರೆ. ಅದಿರಲಿಲ್ಲ ಅಂದಿದ್ದೆ ನಾನು ಇವಾಗ ಎಕ್ಸ್ಟ್ರಾ ತೊಗೋಬೇಕಾಗಿತ್ತು. ಸೊ ಅದು ಇದ್ದಿದ್ದಕ್ಕೆ ಇವಾಗ ನನಗೆ ಇನ್ನು ಸ್ವಲ್ಪ ಬಜೆಟ್ ಉಳಿತು. ನಾನು USB ಚಾರ್ಜಿಂಗ್ ಕೇಬಲ್ ಹಾಕಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ದು ಅದು ಹೋಯ್ತು, ತುಂಬ ಹಳೇದು ಆ್ಯಕ್ಚುಲಿ ನಾನು ಹಾಕ್ಸಿದ್ದು. ಬಟ್ ಇವಾಗ ಇನ್ನು ಸ್ವಲ್ಪ ಚೆನ್ನಾಗಿರೋದನ್ನೇ ಹಾಕಿಸ್ತಾ ಇದ್ದೀನಿ. 36 ವಾಟ್ಸ್ ಬರುತ್ತೆ. ಇದು ಐಫೋನ್ ಪ್ಲಸ್ USB ಎರಡು ಮಾಮೂಲಿ ಸಿ ಟೈಪು ಮತ್ತು ಐಫೋನ್ ಎರಡೂ ಬರುತ್ತೆ. ಸೊ ಇದನ್ನೊಂದನ್ನು ಹಾಕಿಸ್ತಾ ಇದ್ದೀನಿ. ಬಿಕಾಸ್ ಎವ್ರಿ ಸಿಂಗಲ್ ಟೈಮ್ ಚಾರ್ಜಿಂಗ್ ಹೆವಿ ಹಿಂಸೆ ನಮಗೆ ರೈಡಿಂಗಲ್ಲಿದ್ದಾಗ. ನನಗೆ ಅಷ್ಟೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ. ಎಲ್ಲೆಲ್ಲಿ ಹೆಂಗೆ ಇರ್ತೀವೋ ನೆಟ್ವರ್ಕಲ್ಲಿ ಚಾರ್ಜಿಂಗ್ಗಳಿರ್ಬೇಕು ಫೋನು. ಸೊ ಇದನ್ನೊಂದು ಅಡಿಷ್ನಲ್ ಫಿಟ್ ಮಾಡಿಸ್ತಿದ್ದೀನಿ ಇವಾಗ. ಸೊ ಇವಾಗ ಇನ್ನೊಂದು ಸ್ವಲ್ಪ ಟೆಸ್ಟ್ ಎಲ್ಲ ಮಾಡಿ ಫೈನಲಿ ಇವಾಗ ವಿತ್ ಕ್ಯಾಮ್ರಾ ಇರೋದನ್ನೇ ಫಿಕ್ಸ್ ಮಾಡಿಸ್ತಾ ಇದ್ದೀನಿ. ಅದು ವಿತೌಟ್ ಕ್ಯಾಮ್ರಾ ಇದ್ದಿದ್ದು ಸ್ವಲ್ಪ ಅದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಸೊ ಅದನ್ನು ಇವಾಗ ಮತ್ತೆ ಬಿಚ್ಚಿ ಇವಾಗ ವಿತ್ ಕ್ಯಾಮ್ರಾ ಇರೋದನ್ನು ಫಿಕ್ಸ್ ಮಾಡಿಸ್ತಾ ಇದ್ದೀವಿ. ನೋಡೋಣ ಕಂಪ್ಲೀಟ್ ಫಿಕ್ಸ್ ಆಗಲಿ. ಇವಾಗ ಮತ್ತೆ ಅದು ಎಲ್ಲ ಬಿಚ್ಚಿ ಫಿಕ್ಸ್ ಮಾಡ್ತಿದ್ದಾರೆ. ಅದನ್ನ ಈ ಕಡೆ ಹಾಕ್ಬಿಡ್ತೀರಾ? ಇಲ್ಲಾಂದ್ರೆ ಆಗಲ್ಲ. ನನಗೆ ಅದು 360 ಹಾಕೊಳಕ್ಕೆ ಮೌಂಟ್ಗೆ ಜಾಗ ಮೇಲೆ ಬರುತ್ತೆ ಅದು. ಹೌದಾ? ಓಕೆ. ಈಗ ಕ್ಯಾಮ್ರಾ ಫಿಕ್ಸ್ ಮುಂದೆ ಆಯ್ತಾ ಕ್ಯಾಮ್ರಾ? ಹಾಕಿಲ್ಲ. ಓಕೆ. ಸೊ ಇದು ಹೆವಿ ಆಗ್ಬಿಡ್ತಲ್ಲ, ಇದು ಫುಲ್ ದೊಡ್ಡದಾಗಿದೆ. ಇದಕ್ಕೆ ಸ್ವಿಚ್ ಬೇರೆ ಇಲ್ಲೇ ಎಲ್ಲ ಮಾಡ್ಕೊಳ್ಳೋಕ್ಕೆ. ಇಲ್ಲಾಗಲ್ಲ ಅಂದರೆ ಇಲ್ಲೇ ಮಾಡ್ಕೋಬೋದು ಸ್ವಿಚ್ಚು. ಇನ್ನು ಟೈಟ್ ಮಾಡಬೇಕಲ್ಲ ಇದು? ಹಾಂ. 1080 ಬರುತ್ತೆ ಇದು ಕ್ಯಾಮ್ರಾ ಕ್ಲಾರಿಟಿ. ಫ್ರಂಟ್ ಕ್ಯಾಮ್ರಾ ಇದ್ರದ್ದು ವ್ಯೂ ಇಲ್ಲಿ ಆಫ್ ಮಾಡಿದ್ರಾ? ಓಕೆ, ಮಾಡಿ ಇದು ಹಿಂದೆ ಇದು ಫಿಕ್ಸ್ ಆಗಿಬಿಡ್ಲಿ, ತೋರಿಸೋಣ. ಸೊ ಇಲ್ಲಿ ಒಂದು ಕ್ಯಾಮ್ರಾ ಮತ್ತು ಇಲ್ಲಿ ಹಿಂದೆ ಒಂದು ಕ್ಯಾಮ್ರಾ. ಓಕೆ, ಇಲ್ಲಿ ಮುಂದೆಗಡೆ ಕಾರ್ಪ್ಲೇ ಹಿಂಗೆ ಬಂದಿದೆ. ಡೈರೆಕ್ಟ್ ಆನು, ಸ್ವಿಚ್ ಆನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಆನ್ ಆಗುತ್ತೆ. ಅದೂ ನೋಡಿದ್ರಾ? EOCI ಇದು ಚಾರ್ಜರು. ಇದು ಸಖತ್ತಾಗಿದೆ, ನನಗೆ ಇದು ಇಷ್ಟ ಆಯಿತು. ಹೆವಿ ಗೇಜ್ ಇದೆ ಇದು. ಓಕೆ, ಸೊ ಬಂತು. ನಂದು ಫೋನ್ದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋಣ, ಆ್ಯಂಡ್ರಾಯ್ಡ್ದು. ಕನೆಕ್ಟ್ ಆಗಿದೆ ಆಲ್ರೆಡಿ, ಕನೆಕ್ಟ್ ಆಯಿತು. ಈಗ ಇಲ್ಲಿ ನಾನು ಗೂಗಲ್ ಮ್ಯಾಪ್ ನೋಡಿ ಬಂತಲ್ಲಿ. ನಾನು ಇಲ್ಲಿ ಆನ್ ಮಾಡಿದ ತಕ್ಷಣ ಅಲ್ಲಿ ಬಂದ್ಬಿಡ್ತು. ಸೊ ಟಚ್ ಸ್ಕ್ರೀನ್ ಇದೆ ನೋಡಿ. ಸ್ಟಾರ್ಟ್. ಓಕೆ, ಇಲ್ಲಿ ಬರ್ತಾ ಇದೆ ವಾಯ್ಸು, ಪ್ಲಸ್ ಸಾಂಗು ಪ್ಲೇ ಆಗ್ತಾ ಇದೆ. ಫೋನಲ್ಲಿ ಬರ್ತಾ ಇದೆ, ಇದರಲ್ಲಿ ಬರ್ತಾ ಇಲ್ಲ. ಓಕೆನಾ? ಸೊ ಸಾಂಗು ಪಾಸ್ ಮಾಡಿ. ಆ್ಯಂಡ್ ಇದರಲ್ಲಿ ಇನ್ನೊಂದೇನು ಗೊತ್ತಾ, ಗೂಗಲ್ ಮ್ಯಾಪ್ಸಲ್ಲಿ ಆ್ಯಂಡ್ ಇದರಲ್ಲಿ ಹೆಂಗೆ ಅಂತ ಅಂದರೆ ರೈಡ್ ಮೋಡ್ ತೊಗೊಳ್ಳಲ್ಲ, ಡ್ರೈವ್ ಮೋಡ್ ತಗೊಳ್ಳೋದು. ಯಾಕಂದರೆ ಇದು ಕಾರ್ ಪ್ಲೇ ಅಲ್ವಾ. ನೋಡಿ ಇಲ್ಲಿ ಕಾರ್ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟಾರ್ಟ್ ಕೊಟ್ಟಂಗೆ ಇಲ್ಲಿ ಬಂತು ನೋಡಿ, ಹಿಂಗೆ ಬರುತ್ತೆ. 64 GB ಮೆಮೊರಿ ಕಾರ್ಡು.
ಇದಕ್ಕೆ ಯಾವ್ದಿದು ಕ್ಲಾಸ್ 10 ಯಾವುದು ಸೆಟ್ಟೇ ಬರುತ್ತೆ 64GB ಕ್ಲಾಸ್ 3 ಇದು ಕ್ಲಾಸ್ 3 64GB ಹೆಂಗೆ ಅಂದರೆ ಆಟೋಮೆಟಿಕ್ ಡಿಲೀಟ್ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ ಸ್ಟೋರೇಜ್ ಆದಂಗೆ ಡಿಲೀಟ್ ಆಗುತ್ತೆ ಇಫ್ ಇನ್ ಕೇಸ್ ನಮ್ಗೆ ಏನಾದರೂ ಫುಟೇಜ್ಗಳು ಬೇಕು ಅಂತ ಅಂದರೆ ಇದನ್ನು ಇದರಲ್ಲಿ ಮಾಡ್ಕೋಬೋದು ಅಷ್ಟೇ ಡೌನ್ಲೋಡ್ ಮಾಡ್ಕೊಬೋದು ಟೈರ್ ಪ್ರೆಷರು ಕೆಳಗ ಮೆಮೊರಿ ಕಾರ್ಡು ಟೈರ್ ಪ್ರೆಷರು ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೂ ಆಟೋಮೆಟಿಕ್ ಇವಾಗ ಅವನು ಏರ್ ಚೆಕ್ ಮಾಡೋನು ಹೆಂಗೆ ಮಾಡಿಸ್ಬೇಕೀಗ ಅದಕ್ಕೆ ಎಕ್ಸ್ಟ್ರಾ ಹಾಕ್ಸ್ಬೇಕಾ ಅವನಿಗೆ ಏರ್ ಇಡ್ಸೋದಕ್ಕೂ ಹೇಳ್ಬಿಟ್ಟು ಇಡಿಸ್ಬೇಕಾ ಈಗ ಏನು ಹೆಂಗೆ ನಾರ್ಮಲ್ಲೇನಾ ಓಪನ್ ಮಾಡಿ ಅದು ಕ್ಯಾಪು ಸ್ಪಾನರಲ್ಲಿ ಲೂಸ್ ಮಾಡಿನೇ ತೆಗಿಬೇಕಾ ಇಲ್ಲ ಓಪನ್ ಆಗಲ್ಲ ಈಗ ಆನ್ ಆಯಿತು ಸೊ ಇಲ್ಲಿ ನಂದು ಇಯರ್ಫೋನ್ಸು ಕನೆಕ್ಟ್ ಮಾಡಿ ಎರಡೂ ಕನೆಕ್ಟ್ ಮಾಡವ ಸರಿ ಮ್ಯಾಪ್ ಬಂತು ನೆಕ್ಸ್ಟು ಇಲ್ಲಿ ಮ್ಯೂಸಿಕ್ ಬರುತ್ತೆ ಕಾಲ್ ಹೋಗುತ್ತೆ ಓಕೆ ಫುಲ್ ಕಂಪ್ಲೀಟ್ ಫೋನ್ ಕನೆಕ್ಟ್ ಆಗೋಗಿದೆಯಲ್ಲ ಬ್ಯಾಟ್ರಿನೂ ತೋರಿಸ್ತಾ ಇದೆ ವಾಟ್ಸಪ್ ತೋರಿಸ್ತಾ ಇದೆ ಓಕೆ ಸೊ ಫೋನ್ ಫುಲ್ ಕನೆಕ್ಟ್ ಆಗಿದೆ ಇಲ್ಲಿ ಆಯ್ತಲ್ಲ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರಲ್ಲ ಏನಿದು ಕಾಲಾ ಪ್ಲೇ ಮ್ಯೂಸಿಕ್ ಪ್ಲೇ ಆಯಿತು ಆಫ್ ಆಯಿತು ಕ್ಯಾಮ್ರಾ ಇದು ಎವ್ರಿ ಸಿಂಗಲ್ ಟೈಮು ರೆಕಾರ್ಡ್ ನಾವೇ ಮಾಡಬೇಕಾ ಅಥವಾ ಆಟೋಮೆಟಿಕ್ ಆಗ್ತಾ ಇರುತ್ತಾ ಹಾಕಿದ್ದಾರೆ ಮೆಮೊರಿ ಕಾರ್ಡ್ ಆಟೋಮೆಟಿಕ್ ಆಗುತ್ತೆ ಇಲ್ಲ ಸೆಟ್ಟಿಂಗ್ಸ್ ಅಲ್ಲಿ ಒಂದು ಸರ್ತಿ ನೋಡಿ ಆಗ್ತಾ ಇದೆ ಓಕೆ ಇದು ಮ್ಯಾಪಾ ಅಲ್ಲ ಇದು ಫುಲ್ ಸ್ಕ್ರೀನ್ಗೆ ಇದು ಅಲ್ಲ ಇದು ಬ್ಯಾಕು ಇದು ಫ್ರಂಟು ಹಾಫ್ ಸ್ಪ್ಲಿಟ್ಟು ಸ್ಪ್ಲಿಟ್ ಇದು ಇಲ್ಲಿ ಟೈರ್ ಪ್ರೆಷರ್ ಕೂಡ ನೋಡ್ಕೋಬೋದು ನೋಡಿ ಎಷ್ಟಿದೆ ಅಂದರೆ ಫ್ರಂಟ್ 27 ಇದೆ ಬ್ಯಾಕ್ 38 ಇದೆ ನಾನು 38 ಇಡ್ಸೋದು ಕರೆಕ್ಟಾಗಿದೆ ಸೊ ಟೆಂಪ್ರೇಚರು ಪ್ಲಸ್ ಟೈರ್ ಪ್ರೆಷರ್ ಕೂಡ ಇದರಲ್ಲಿ ತೋರಿಸುತ್ತೆ ಮತ್ತು ಬಾಕ್ಸ್ ಕೊಡಿ ಏನೇನಿತ್ತು ನೋಡ್ಕೊಳ್ಳೋಣ ಒಂದ್ಸಲ ಹಾಂ 6.5 ಇಂಚ್ ಟಚ್ ಸ್ಕ್ರೀನು ಆಮೇಲೆ 1080 ಬರುತ್ತೆ ವೈರ್ಲೆಸ್ ಕಾರ್ಪ್ಲೇ ಓಕೆ ಬ್ಲೂಟೂತ್ ಆ್ಯಂಡ್ ವೈಫೈ ಹೆಲ್ಮೆಟ್ ಕನೆಕ್ಟಿವಿಟಿನೂ ಆಗುತ್ತೆ ಬ್ಲೂಟೂತ್ ಆಗಿದೆ GPS ನ್ಯಾವಿಗೇಷನ್ನು TFT ಕಾರ್ಡ್ ಸಪೋರ್ಟ್ ಅದೇ ಕಾರ್ಡ್ ಹಾಕಿದ್ರು ಟೈರ್ ಪ್ರೆಷರು ಎಮರ್ಜೆನ್ಸಿ ರೆಕಾರ್ಡಿಂಗು ಮತ್ತು ಇದು ಕಂಪ್ಲೀಟ್ ವಾಟರ್ ಪ್ರೂಫ್ ಬರುತ್ತೆ ಸೊ ಇದಿಷ್ಟು ಇದರಲ್ಲಿ ಸೆಟಪ್ಪಲ್ಲಿ ಇವಾಗ ಇರೋದು ಓಕೆ ಸೊ ಇವಾಗ USB ನೋಡ್ಕೋಬೋದು ನೀವು ಐಫೋನ್ ಪ್ಲಸ್ ಸಿಪಿನ್ ಎರಡೂ ಇದೆ ಎರಡು ಯೂಸ್ ಮಾಡ್ಕೋಬೋದು ಇದು ನನಗೆ ಇಲ್ಲಿ ಪಾಸು ಪ್ಲೇ ಹ್ಯಾಂಡಿ ಆಗಿರಲಿ ಅಂತ ಹೇಳಿ ಇಲ್ಲಿ ಹ್ಯಾಂಡಿ ಆಗಿರಲಿ ಅಂತ ಆ್ಯಂಡ್ ಇದು ಕಂಪ್ಲೀಟ್ ಡಿಸ್ಪ್ಲೇ ಬರುತ್ತೆ 6.5 ಇಂಚ್ ಇದ್ರದ್ದು ಮುಂದೆ ಇಲ್ಲೊಂದು ಕ್ಯಾಮ್ರಾ ಮತ್ತು ಇಲ್ಲೊಂದು ಕ್ಯಾಮ್ರಾ ಸೊ ಕಂಪ್ಲೀಟ್ ಸೆಟಪ್ ಆಯ್ತು ಇವಾಗ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು ಆ್ಯಂಡ್ ನಾನು ಅದು ಹೋಗ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಲೈಕ್ ಇವತ್ತದು ಫಿಟ್ಮೆಂಟ್ ಆಗಿರೋದಲ್ಲ ಯೂಸ್ ಮಾಡ್ತಾ ಹೆಂಗೆ ಏನು ಅಂತ ನನಗೂ ಒಂದು ಐಡಿಯಾ ಬರುತ್ತೆ ಸೊ ಕಂಪ್ಲೀಟಾಗಿ ಇವತ್ತು ಕಾರ್ಪ್ಲೇ ಇನ್ಸ್ಟಾಲೇಷನ್ ಮತ್ತು USB ಚಾರ್ಜರ್ ಇನ್ಸ್ಟಾಲೇಷನ್ ಆಗಿದೆ ಸೊ ಫೈನಲ್ ಬಜೆಟ್ ಇವಾಗ ಕಾರ್ಪ್ಲೇದು 18,000 ಇದು 3,900 ಆ್ಯಂಡ್ 18,000 ಇಷ್ಟು ಬಿಲ್ ಆಯಿತು ನೀಟಾಗಿ ಫಿಟ್ ಮಾಡಿಕೊಟ್ಟಿದ್ದಾರೆ ಅದು ಹೋಗ್ತಾ ನಂಗೆ ಪ್ರಾಕ್ಟೀಸ್ ಆದಂಗೆ ಅದು ನನಗೆ ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಾಗುತ್ತೆ ಕಾರ್ಪ್ಲೇ ಸೊ ಸದ್ಯಕ್ಕಂತೂ ಎಲ್ಲ ಕನೆಕ್ಷನ್ಗಳಾಗಿದೆ ಏನೂ ತೊಂದರೆ ಇಲ್ಲ ಸೊ ಬೇಸಿಕ್ ಹಾಕಿದ್ವಿ ಆಮೇಲೆ ಮತ್ತೆ ಬೇಡ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ಟಾಪ್ ಎಂಡ್ ಮಾಡಲ್ಲೇ ಹಾಕಿದ್ದೀವಿ ನಾನು ನೆಕ್ಸ್ಟ್ ರೋಡ್ ರೈಡರ್ಸಿಗೆ ಬಂದಿದ್ದೆ ಶಾಪಲ್ಲಿ ಅವಾಗೆ ತೋರಿಸಿದ್ದೀನಿ ವಿಲ್ಸನ್ ಗಾರ್ಡನಲ್ಲಿರೋದು ನಮ್ಮ ಓನರ್ ನಿತಿನ್ ಅವರು
ಥ್ಯಾಂಕ್ ಯು ವೆರಿ ಮಚ್ ಮಾಡ್ಕೊಟ್ಟಿದ್ದಕ್ಕೆ. ಬನ್ನಿ, ಇನ್ನು ಮುಂದೆ ಸರ್ವಿಸ್ ಆ ಥರನೇ ಪ್ರೊವೈಡ್ ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿ ಇನ್ನೊಂದು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇಲ್ಲಿ ಅನ್ನ ತಿನ್ನುವ ಮುನ್ನ ಕಲೀನಿ ಕನ್ನಡವನ್ನು. ಯಾರು ಹೇಳಿದ್ದು ಹಾಕ್ಸಿದ್ದು? ಹರೀಶ್ ನನ್ನ ಮಿನಿ ರೇಡಿಯೋ ಕೊಟ್ಟಿರೋ ಸ್ಟೇಟ್ಮೆಂಟ್ ಸಖತ್ತಾಗಿದೆ. ನಮ್ಮ ಗೋಲ್ಡನ್ ಥ್ರೋಟಲರ್ ಅವರು ಇಲ್ಲೇ ನಿದ್ದೆ ಹೊಡಿತಾ ಇದ್ದಾರೆ. ವಿಡಿಯೋ ಮಾಡ್ತಾ ಇದ್ರೆ ಎಚ್ಚರ ಆಗ್ಬಿಟ್ರು. ಪಾಪ ಅವರು ಇದ್ರು ಇಲ್ಲ, ಎಲ್ಲ ಸೇರಿ ಫೈನಲಿ ಇವಾಗ ಅಭಿಮ ರೆಡಿ ಆದ ನೆಕ್ಸ್ಟ್ ರೈಡ್ಗೆ. ವಿಸಿಟ್ ಮಾಡಿ ನೀವು. ನೆಕ್ಸ್ಟ್ ರೋಡ್ ರೈಡರ್ಸ್ ವಿಲ್ಸನ್ ಗಾರ್ಡನ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸರ್, ನಿಮಗೂ ಥ್ಯಾಂಕ್ ಯು. ವಿಸಿಟ್ ಮಾಡಿ. ಲೊಕೇಶನ್ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಎರಡು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪೀಸಾಗಿ ಬಂದು ಗಾಡಿನ ಏನು ಬೇಕೋ ಮಾಡಿಫಿಕೇಷನ್ ಅಥವಾ ನಿಮಗೆ ಗೇರ್ಸು ಆಕ್ಸಸರೀಸ್ ಏನು ಬೇಕೋ ಎಲ್ಲ ಸಿಗುತ್ತೆ. ಎಲ್ಲ ಮಾಡೆಲ್ಸ್ಗೇನೋ ಫಿಟ್ಮೆಂಟು ಇವರೇ ಮಾಡಿಕೊಡ್ತಾರೆ. ಸೊ ಪೀಸಾಗಿ ಬಂದು ಮಾಡಿಸ್ಕೊಳ್ಳಿ. ಇದೇನೆ ನೆಕ್ಸ್ಟ್ ರೋಡ್ ರೈಡರ್ಸ್. ಸೊ ವಿಲ್ಸನ್ ಗಾರ್ಡನ್ನು ಚೆಕ್ಔಟ್ ಮಾಡಿ ನೀವು ಬನ್ನಿ. ಸೊ ಗೆರಪ್ ಆಗಿ ನಾವು ಗೆರಪ್ ಆಗ್ತಾ ಇದ್ದೀವಿ. ಲೆಟ್ಸ್ ಗೋ ಆನ್ ಅ ರೈಡ್.